ನಮಃ ಸರ್ವೇಭ್ಯಃ. ಕರ್ತಾ ಕಾರಯಿತಾ ಚೈವ ಪ್ರೇರಕಾಶ್ಚಾನುಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ. ಯಾವುದೇ ಒಂದು ಕಾರ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದರಿಂದ ಬಂದಂತಹ ಫಲದಲ್ಲಿ ಈ ನಾಲ್ವರು ಸಮಭಾಗಿಗಳಾಗಿರ್ತಾರೆ. ಯಾವ ನಾಲ್ವರು? ಕರ್ತ, ಆ ಕಾರ್ಯವನ್ನು ಮಾಡಿದಂತಹವನು; ಕಾರಯಿತ, ಆ ಕೆಲಸವನ್ನು ಮಾಡಿಸಿದಂತಹವನು; ಹಾಗೂ ಪ್ರೇರಕ, ಅಂದರೆ ಕೆಲಸವನ್ನು ಮಾಡಲು ಪ್ರೇರೇಪಣೆಯನ್ನು ನೀಡಿದಂಥವನು; ಮತ್ತು ಅನುಮೋದಕ, ಆ ಕೆಲಸವನ್ನು ಮಾಡಲು ಅನುಮತಿಯನ್ನು ನೀಡಿದಂತಹವನು. ಈ ನಾಲ್ವರಿಗೂ ಕೂಡ ಮಾಡಿದಂತಹ ಕೆಲಸ ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟ ಕೆಲಸವಾಗಿರಬಹುದು, ಯಾವುದೇ ಕೆಲಸವಾದರೂ ಕೂಡ ಅದರಿಂದ ಬಂದಂತಹ ಫಲದಲ್ಲಿ ಈ ನಾಲ್ವರು ಸಮಭಾಗಿಗಳಾಗಿರ್ತಾರೆ ಅಂತ ನಮಗೆ ಈ ಸುಭಾಷಿತದಿಂದ ತಿಳಿದು ಬರ್ತಾ ಇದೆ. ಆದ್ದರಿಂದ ನಾವು ಸತ್ಕಾರ್ಯದ ಕಡೆಗೆ ಗಮನ ಕೊಡೋಣ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.